ಆತ್ಮೀಯ ಪೋಷಕರೇ, LH ಇಂಟರ್ನ್ಯಾಷನಲ್ ಶಾಲೆಯ ಕಡೆಯಿಂದ ಭಾನುವಾರ ಜನವರಿ 26, 2024-25ನೇ ಸಾಲಿನ ಗಣರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ನಾನು ನಿಮ್ಮ ಮುಂದೆ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂತಂದರೆ 3 ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೇನೆ. ಒಂದನೇ ವಿಚಾರ ಏನಂತಂದರೆ 2024-25ನೇ ಸಾಲಿನಲ್ಲಿ ಶೈಕ್ಷಣಿಕ ವರ್ಷ ಮುಗಿತಾ ಬರ್ತಾ ಇದೆ. ಸೊ ಎಲ್ಲ ಪಾಠ ಪ್ರವಚನಗಳು ಮುಗಿದು ರಿವಿಷನ್ಸ್ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆ್ಯನ್ಯುವಲ್ ಡೇ ಮಾಡಬೇಕಂತ ನಾವು ಚರ್ಚೆ ಮಾಡಿ ನಾವು ಮತ್ತು ಮಕ್ಕಳ ಜೊತೆ ಮತ್ತು ನಮ್ಮ ಟೀಚರ್ಸ್ನೆಲ್ಲ ಕೂತು ಮಾತಾಡಿದಾಗ, ಇಲ್ಲ ಸರ್ ಮೊನ್ನೆ ವರ್ಷ ಮಾಡಲಿಲ್ಲ, ಯಾವುದೋ ಒಂದು ಕಾರಣಾಂತರದಿಂದ ನಾವು ನಿಲ್ಲಿಸಿದ್ವಿ. ಮತ್ತು 2022-2023ರಲ್ಲಿ ನಾವು ಫಂಕ್ಷನ್ನ ಮಾಡಿದಾಗ ಅಲ್ಲಿನ ಒಂದು ಕುಂದುಕೊರತೆಗಳು ಏನು ಅಂತೆಲ್ಲ ಚರ್ಚೆ ಮಾಡಿದಾಗ ಅಲ್ಲಿ ಬಂದಿರುವಂತಹ ವಿಚಾರ ಏನಂತಂದರೆ, ಸರ್ ಪೋಷಕರಿಗೆ ಬಟ್ಟೆ ಒಪ್ಪಿಸಿದ್ರೆ ಸರಿಯಾದ ಸಮಯಕ್ಕೆ ನಮಗೆ ಕೊಡೋದಿಲ್ಲ, ಒಂದು. ಎರಡನೇದು ಬಂದುಬಿಟ್ಟು ಅವರಿಗೆ ಬರ್ಡನ್ ಆಗುತ್ತೆ. ಮತ್ತು ಮೂರನೇದು, ಏನು ನಾವು ಒಂದು ಡ್ಯಾನ್ಸ್ ಕೊಟ್ಟಿರ್ತೀವೋ ಆ ಕಾಸ್ಟ್ಯೂಮ್ಸನ್ನು ತರೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸುಮಾರು ಈ ಅಂಗಡಿ ಇಲ್ಲ ಅಂತಂದರೆ ಮುಳಬಾಗ್ಲಲ್ಲಿ ಸಿಗಲಿಲ್ಲ ಅಂದರೆ ಕೋಲಾರ್ಗೆ ಹೋಗಬೇಕು, ಕೋಲಾರಲ್ಲಿ ಸಿಗಲಿಲ್ಲ ಅಂದರೆ ಬೆಂಗಳೂರಿಗೆ ಹೋಗಬೇಕು ಅಂತ ಸಂದರ್ಭಗಳೂ ಬಂತು. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿ ಅಂತ ಹೇಳಿದ್ರು. ಸರಿ, ನಾವು ಒಂದು ಆಲೋಚನೆ ಮಾಡಿದ್ವಿ. ಈ ಸಲ ಆ್ಯನ್ಯುವಲ್ ಡೇನ ಒಂದು ತುಂಬ ಯೂನಿಕ್ಕಾಗಿ ಮಾಡಬೇಕು ಅಂತ ಒಂದು ಎಲ್ಲ ಟೀಚರ್ಸು ನಾವು ಕೂತ್ಕೊಂಡು ಸಭೆ ಮಾಡಿದಾಗ ಯಾರಾದರೂ ಒಳ್ಳೆ ಡ್ಯಾನ್ಸರನ್ನು ಕರೆಸಬೇಕು ಅಂತ ಒಂದು ಆಲೋಚನೆ ಮಾಡಿದಾಗ, ಸೊ ನಮಗೆ ಒಂದು ಲಿಂಕ್ ಸಿಕ್ತು. ಆ ಲಿಂಕ್ ಮುಖಾಂತರ ಡ್ಯಾನ್ಸ್ ಮಾಸ್ಟರ್ ಸುಕುಮಾರ್ ಅಂತೇಳಿ ಕೇಳಿರ್ತೀರ, ಮೋಸ್ಟ್ಲಿ ಅವರನ್ನೆಲ್ಲ ನೋಡಿರ್ಬೋದೇನೋ ನೀವು. ಅವರು ಡಿ ಶೋ ಒಂದು ಪ್ರೋಗ್ರಾಮಲ್ಲಿ ಇರ್ತಾರೆ, ತೆಲುಗು ಚಾನಲಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವರು ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಸೊ ಅವರನ್ನು ಮೀಟಾಗಿ ಅವ್ರ ಕಡೆಯಿಂದ ಒಂದು ವಿಚಾರಗಳನ್ನು ತಿಳ್ಕೊಂಡು, ಯಾಕಂತಂದರೆ ನಮ್ಮದು ರೂರಲ್ ಏರಿಯಾ ಇರೋದ್ರಿಂದ ಅವರ ಒಂದು ಬಜೆಟ್ಗೆ, ಅವ್ರು ಹೇಳಿದ್ದು ಬಜೆಟ್ಗೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಮತ್ತು ಬೇರೆಯವ್ರ ಮುಖಾಂತರ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಂದು ಬಜೆಟನ್ನು ತುಂಬ ಕನ್ವಿನ್ಸ್ ಮಾಡಿ ಲೋ ಬಜೆಟ್ಟಿಗೆ ಅವರನ್ನು ಒಪ್ಪಿಸಿ ಕರ್ಕೊಂಡು ಬಂದಿದ್ದೀವಿ. ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಸಲ ಅಂತೂ ತುಂಬ ಯೂನಿಕ್ಕಾಗಿ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ನಮ್ಮ ಶಿಕ್ಷಕರು ಸಹ, ಸರ್ ಇಲ್ಲ ಸರ್ ಅವ್ರ ಶೋಗಳೆಲ್ಲ ನೋಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳಿದರು. ಸೊ ನನಗೂ ಆ ಥರ ಒಂದು, ಯಾಕಂದರೆ ನಾನು ಸರಿಯಾಗಿ ಆ ಪ್ರೋಗ್ರಾಮ್ಸ್ ಯಾವುದೂ ನೋಡೋದಿಲ್ಲ, ಹಂಗಾಗಿ ಅವರೆಲ್ಲ ಹೇಳಿದ್ದಕ್ಕೋಸ್ಕರ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲೊಂದು ಏನಂತಂದರೆ, ಈ ಸಲ ಯಾವುದೇ ಪೋಷಕರಿಗೆ ಬರ್ಡನ್ ಇರೋದಿಲ್ಲ. ಯಾಕೆಂತಂದರೆ ಎಲ್ಲನೂ ಅವರಿಗೆ ಒಪ್ಪಿಸಿದ್ದೀನಿ. ಏನು ಒಂದು ಡ್ಯಾನ್ಸಿಗೆ ಕಲಿಸೋದ್ರಿಂದ ಹಿಡಿದು ಮತ್ತು ಕಾಸ್ಟ್ಯೂಮ್ ಜೊತೆಗೆ ಮೇಕಪ್ ಜೊತೆಗೆ ಅವರ ಒಂದು ಡ್ರೆಸ್ ಕೋಡ್, ಯಾವ ಡ್ಯಾನ್ಸ್ ಇದೆಯಾ ಆ ಡ್ಯಾನ್ಸ್ಗೆ ಒಂದು ಡ್ರೆಸ್ಸನ್ನು ಎಲ್ಲ ಕೊಟ್ಟು ಮುಗಿಸ್ಕೊಡೋ ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ. ಸೊ ನಾವು ಅದನ್ನೆಲ್ಲ ಚರ್ಚೆ ಮಾಡ್ತಾ ಒಂದು ಅಮೌಂಟ್ ಎಷ್ಟು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ, ಅವ್ರು ಹೇಳಿದ್ದಕ್ಕೂ ನಮಗೂ ಇಲ್ಲಿ ಒಂದು ಇಟ್ಕೊತಾರೆ ಅಂತಲೇ ಹೇಳಿಬಿಟ್ಟು, ಸರಿ ಅಂತ ಒಂದು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಕಡಿಮೆ ಮಾಡಿಕೊಂಡು ವ್ಯವಸ್ಥೆಗಳು ಮಾಡ್ಕೊಂಡ್ವಿ. ಈಗ ನೋಡಿ, pre-KG to UKGಗೆ ಫಂಕ್ಷನ್ ವಿತ್ ಡ್ಯಾನ್ಸ್ ಎಲ್ಲ ಟೋಟಲಿ ಬಂದುಬಿಟ್ಟು 1500 ರೂಪೀಸ್ ಹಾಕಿದ್ದೀವಿ. ಯಾವ ಮಗುಗೆ ಆಸಕ್ತಿ ಇದೆಯೋ ಆ ಮಗುಗೆ ಡ್ಯಾನ್ಸಲ್ಲಿ ಸೇರಿಸಿದ್ರೆ ಆ ಮಗು ಪೇ ಮಾಡಬೇಕಾಗಿರೋದು 1500 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಡ್ಯಾನ್ಸಿಗೆ ಸೇರುವಂತಹ ಮಗು ಅದರಲ್ಲಿ ಏನೇನು ಸೇರಿಕೊಳ್ಳುತ್ತೆ ಅಂತಂದರೆ, ಕಾಸ್ಟ್ಯೂಮ್ ಸೇರಿಕೊಳ್ಳುತ್ತೆ, ಮತ್ತು ಮೇಕಪ್ ಸೇರಿಕೊಳ್ಳುತ್ತೆ, ಮತ್ತು ಯಾವ ಡ್ಯಾನ್ಸ್ ಇದೆಯೋ ಆ ಡ್ಯಾನ್ಸಿಗಾಗುವಂತಹ ಬಟ್ಟೆ ಸೇರಿಕೊಳ್ಳುತ್ತೆ, ಮತ್ತು ಶಾಲೆ ಆ್ಯನ್ಯುವಲ್ ಡೇ ಫಂಕ್ಷನ್ ಫೀಸನ್ನು ಸೇರಿಕೊಳ್ಳುತ್ತೆ 1500 ರೂಪಾಯಿಗೆ. ಯಾವ ಮಗು ಡ್ಯಾನ್ಸ್ಗೆ ಸೇರಲ್ವೋ ಆ ಮಗುಗೆ ಓನ್ಲಿ 500 ರೂಪೀಸ್ ಫಂಕ್ಷನ್ ಫೀಸ್ ಇರುತ್ತೆ. ಇದನ್ನು ಕಂಪಲ್ಸರಿ ಪೇ ಮಾಡಲೇಬೇಕಾಗುತ್ತೆ. ಮತ್ತು ಎರಡನೇದು ಬಂದುಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ಸೇಮ್ ಹ್ಯಾಸ್ ಇಟ್ ಈಸ್. ಫಸ್ಟ್ ಸ್ಟ್ಯಾಂಡರ್ಡ್ ಟು 4th ಸ್ಟ್ಯಾಂಡರ್ಡ್ 1700 ರೂಪೀಸ್, 1700 ರೂಪಾಯಿ ಇರುತ್ತೆ. ಅವ್ರಿಗೆ ಫಂಕ್ಷನ್ ಫೀಸು 650 ಇರುತ್ತೆ. ಮತ್ತು 5th to 10th ಸ್ಟ್ಯಾಂಡರ್ಡ್ ಆ ಮಕ್ಕಳಿಗೆ 2000 ರೂಪಾಯಿ ಇರುತ್ತೆ.
ಏನು ಡ್ಯಾನ್ಸು ಸೇರ್ಕೊಂಡು ಹೇಳ್ತಾ ಇರೋದು, ಡ್ಯಾನ್ಸಲ್ಲಿ ಸೇರ್ಕೊಳ್ಳೋಂಥ ಮಕ್ಕಳಿಗೆ ಇದು 2,000 ರೂಪಾಯಿ ಇರುತ್ತೆ. ಡ್ಯಾನ್ಸ್ಗೆ ಯಾರು ಬರೋದಿಲ್ಲ ಅವರಿಗೆ ಓನ್ಲಿ ಫಂಕ್ಷನ್ ಫೀಸ್ ಇರುತ್ತೆ, ಅವ್ರಿಗೆ 850 ರೂಪಾಯಿ ಇರುತ್ತೆ. ಇದು ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಶಿಕ್ಷಕರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾಗ ಸುಮಾರು ಜನ ಕಾಲ್ಸ್ ಮಾಡಿ ಕೇಳ್ತಾ ಇದ್ದಾರೆ, ನಿಮ್ಗೆ ಅರ್ಥ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ. ಇದು ಒಂದು ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಎರಡನೇ ವಿಚಾರ ಏನಪ್ಪ ಅಂತಂತಂದರೆ, ಅಪಾರ್ ID ಕಾರ್ಡನ್ನು ಬಿಡ್ತಾ ಇದ್ದಾರೆ. ಇದು ನಿಮಗೆ ಬಿಟ್ಟಿದ್ದು, ಇದು ನಾವು ಪ್ರೆಸರ್ ಮಾಡೋದಿಲ್ಲ, ನಿಮಗೆ ಅನುಕೂಲ ಆಗಲಿ ಅಂತ ನಾವು ಈ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಅಪಾರ್ ID ಕಾರ್ಡ್ ಬಿಟ್ಟಿದ್ದಾರೆ. ಈ ಅಪಾರ್ ID ಕಾರ್ಡ್ ಅಂತಂದರೆ ಏನಪ್ಪ ಅಂತಂದರೆ ಸ್ಟೂಡೆಂಟ್ ID ಕಾರ್ಡ್ ಇದು. ಈಗ ಮೊದಲೆಲ್ಲ ಬಂದುಬಿಟ್ಟು ಈಗ ಆಧಾರ್ ಕಾರ್ಡ್ ಎಷ್ಟು ಮುಖ್ಯನೋ ಇದು ಸ್ಟೂಡೆಂಟಿಗೆ ಮಾತ್ರನೇ ಮಾಡಿಸ್ಕೊಳ್ಳೋದು. ಯಾರು ಓದ್ತಿದ್ದಾರೋ pre-KG ಟು ಎನಿ ಡಿಗ್ರಿ, ಎನಿ PhD ಆಗಿರ್ಬೋದು, ಇವ್ರಿಗೆ ಅನ್ವಯಿಸುವಂಥ ಕಾರ್ಡು. ಮೊದಲೆಲ್ಲ ನೀವು ಯಾವುದೇ ಒಂದು ಶಾಲೆಗೆ ದಾಖಲಾತಿ ಆಗಬೇಕಾದ್ರೆ ಅಥವಾ ಕಾಲೇಜಿಗೆ ದಾಖಲಾತಿ ಆಗಬೇಕಾದ್ರೆ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಬೇಕಾಗಿತ್ತು. ಅವ್ರು TC ಮಾರ್ಕ್ಸ್ ಕಾರ್ಡ್ ಆಗಿ TC ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಏನೇನಿದೆ ಇದನ್ನೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗಿತ್ತು. ಈಗ ಆ ಒಂದು ಸನ್ನಿವೇಶ ಇಲ್ಲ. ಯಾಕೆಂತಂದರೆ ಅಪಾರ್ ID ಕಾರ್ಡ್ ಅಂತ ಬಂದಿದೆ. ನಾನು ಬೇಕಾದ್ರೆ ಆ ಲಿಂಕನ್ನು ನಾನು ನಿಮಗೆ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ನೀವೊಂದು ಕೆಲಸ ಮಾಡಿ, ವಾಟ್ ಈಸ್ ದ ಬೆನಿಫಿಟ್ ಆಫ್ ಇನ್ ಅಪಾರ್ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನಿಮಗೆ ಅಲ್ಲಿ ನಿಮಗೆ ತೋರಿಸುತ್ತೆ ಏನು ಅಂತ. ಇಲ್ಲ ಸರ್ ನೀವೇ ಮಾಡಿಸ್ಕೊಡಿ ಅಂತಂತಂದರೆ, ನನಗೆ ಕನಿಷ್ಠ ಪಕ್ಷ ಒಂದು 100 ಮಕ್ಕಳದಾಯಿತು ಅಂತಂದರೆ ನಾನು ಇಲ್ಲಿಗೆ ಒಬ್ಬ ವ್ಯಕ್ತಿಯನ್ನು ಕರೆಸಿ ಇಲ್ಲೇ ಮಾಡಿಸಿ ಇಲ್ಲೇ ಕೊಡ್ತೀನಿ. ಅದಕ್ಕೆ ತಕ್ಕಾಗೆ ಏನು ದಾಖಲೆಗಳು ಬೇಕು ಅಂತ ನಮ್ಮ ಶಾಲೆಯಲ್ಲೇ ಸಿಕ್ಬಿಡ್ತದೆ. ಮತ್ತು ಇನ್ನೊಂದು ಕೆಲವೊಂದು ದಾಖಲೆಗಳು ಬೇಕಾಗುತ್ತೆ. ಅಂದರೆ ಏನಂತಂದರೆ, ಯಾವ ಮಗುವಿನ ಆಧಾರ್ ಕಾರ್ಡ್ ಲಿಂಕ್ಗೆ ಫೋನ್ ನಂಬರ್ ಕೊಟ್ಟಿರ್ತೀರೋ ಆ ಮಗು ಪೇರೆಂಟು ಬರಬೇಕಾಗುತ್ತೆ. ಯಾಕಂದರೆ OTP ಹೋಗುತ್ತೆ. OTP ಹೋದಾಗ ಆ ನಂಬರನ್ನು ಹಾಕಿದ್ರೆ ಕಾರ್ಡ್ ಜನರೇಟ್ ಆಗೋದು. ಯಾಕಂತಂದರೆ ಒಂದೊಂದು ಮಗುಗೂ ವ್ಯಾಲೆಟ್ ಓಪನ್ ಮಾಡಬೇಕಾಗುತ್ತೆ. ಸೊ ಅದರ ಸಲುವಾಗಿ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಅದನ್ನು ವಿಚಾರ ಎರಡನೇ ಪಾಯಿಂಟು. ಮೂರನೇ ಪಾಯಿಂಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಇದು ಮುಖ್ಯವಾಗಿ ಇದು ನಿಮಗೆ ತಿಳಿಸ್ಬೇಕಾಗಿರುವಂತಹ ವಿಚಾರ ಏನಂತಂದರೆ, ದಯವಿಟ್ಟು ನಿಮಗೆ ಏನೇ ಡೌಟ್ ಬಂದರೆ ಅರ್ಧಂಬರ್ಧ ವಿಚಾರಗಳನ್ನು ತಿಳ್ಕೊಂಡು ಅರ್ಧಂಬರ್ಧ ವಿಚಾರಗಳನ್ನು ಊಹಾಪೋಹಗಳಿಗೆ ಕೊಡಬೇಡಿ. ನಿಮಗೇನಾದರೂ ಡೌಟ್ ಕ್ಲಿಯರ್ ಆಗಿಲ್ಲ ಅಂದರೆ ಸಿಂಪಲ್, ಈಗ ಆಲ್ಮೋಸ್ಟ್ ಎಲ್ಲರ ಕಡೆಯೂ ಹ್ಯಾಂಡ್ರೆಡ್ ಫೋನ್ ಇರುತ್ತೆ. ಹ್ಯಾಂಡ್ರೆಡ್ ಫೋನಲ್ಲಿ ನಿಮಗೆ ಟೆಕ್ಸ್ಟ್ ಮಾಡೋದು ಬಂದಿಲ್ಲ ಅಂತಂದರೆ ವಾಯ್ಸ್ ಅಂದರೆ ನೀವು ಮಾತಾಡ್ಬೋದಲ್ವ, ಆ ವಾಯ್ಸ್ ಮೆಸೇಜ್ ಮುಖಾಂತರ ಹಾಕ್ತೀವಿ. ಸರ್ ನನ್ನ ಮಗು ಇದು ಈ ಸ್ಟ್ಯಾಂಡರ್ಡ್, ನನಗೆ ಈ ಥರ ಅರ್ಥ ಆಗಿಲ್ಲ, ಇದ್ರ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ನೀವು ಜಸ್ಟ್ ಒಂದು ವಾಯ್ಸ್ ಮೆಸೇಜನ್ನು ಕಳಿಸಿದರೆ ಸಾಕು. ಅದಕ್ಕೆ ನಾವು ರಿಪ್ಲೈ ಖಂಡಿತ ಮಾಡ್ತೀವಿ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇರೋದಿಲ್ಲ ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.